ನೋವು ಕಮ್ಮಿ ಆಗುತ್ತಲ್ವಾ? ಆ ಬೇಡ ಅಂದ್ರೆ ನಿನ್ನಿಷ್ಟ. ಸರಿ, ಏನೋ ಒಂದ್ ಮಾಡಿ ಡ್ರಿಂಕ್ ತೆಗೆದ್ಬಿಡು ಸಾಕು. ಹಂಗ್ ಬಾ ದಾರಿಗೆ. ಎಲ್ಲೂ ಸ್ಕ್ರಾಚ್ ಆಗಿಲ್ಲ ಅಲ್ವಾ? ಅಂದ್ರೆ ರಿಂಗ್ ತೆಗೆಯುವಾಗ ನಿನ್ ಬೆರಳಿಗೆಲ್ಲಾದ್ರೂ ಸ್ಕ್ರಾಚ್ ಆಯ್ತಾ ಅಂತ. ಲೋಷನ್ ಏನಾದ್ರೂ ಹಚ್ಬೇಕಾ ಹೇಳು? ಪರವಾಗಿಲ್ಲ, ಚಿಕ್ಕ ಸ್ಕ್ರಾಚಸ್ ಅಲ್ವಾ. ಮೊದಲು ರಿಂಗ್ ಕೊಟ್ಬಿಡೋಣ ಬಾ. ನಡಿ. ರವಿರಾಜ ಅವರೇ, ಹುಡುಗಿ ಕಡೆಯಿಂದ ಉಂಗ್ರ ಬಂತು, ಮತ್ತೆ ನಿಮ್ಮ ಉಂಗ್ರ ಎಲ್ಲಿ? ತಗೊಂಬರ್ತಾ ಇದಾರೆ, ಬೇಗ ತಗೊಂಡ್ ಬನ್ನಿ. ಬೀಗ್ರೆ, ಮಾಮ್ ರೆಡಿ. ಮಾಮ್, ನಿನಗೋಸ್ಕರ ಅಣ್ಣನಿಗೋಸ್ಕರ ಕಷ್ಟಪಟ್ಟು ಸಂಪಾದಿಸಿದೀನಿ. ನನಗೆ ಗೊತ್ತಿತ್ತು ವಿರಾಜ್, ನೀನ್ ನನಗೋಸ್ಕರ ಏನಾದ್ರೂ ಮಾಡ್ತೀಯ ಅಂತ. ವಿರಾಜ್ ಇಲ್ಲಿರೋದು. ಪುರೋಹಿತ್ರೆ, ನಿಶ್ಚಿತಾರ್ಥ ಶುರು ಮಾಡಿ. ಅಣ್ಣ, ಏನಾದ್ರೂ ಬೇಕಾ? ಅದಕ್ಕೆ ನಿಮ್ಗೇನಾದ್ರೂ ಬೇಕಾ? ಕೂಲ್ ಡ್ರಿಂಕ್ಸ್? ನೋ? ಓಕೆ. ಓಂ ಅಯಂ ಮುಹೂರ್ತೋಸ್ತು ಮುಹೂರ್ತೋಸ್ತು. ನೋಡಪ್ಪ, ಈ ಉಂಗ್ರ ತಗೊಂಡು ಹೆಣ್ಣಿನ ಎಡಗೈಗೆ ಉಂಗ್ರದ ಬೆರಳಿಗೆ ಹಾಕಪ್ಪ. ಏನ್ ಯೋಚನೆ ಮಾಡ್ತಾ ಇದೀಯ ಆನಂದ್? ಅತ್ತೆ, ಬ್ಯಾಚುಲರ್ ಮೂಮೆಂಟ್ಸ್ ಎಲ್ಲ ಇವತ್ತೇ ಲಾಸ್ಟ್ ಅಲ್ವಾ? ಸ್ವಲ್ಪ ಹೊತ್ತು ಫ್ರೀಡಮ್ನ ಫೀಲ್ ಮಾಡ್ಕೋತಿದ್ದಾನೆ. ಆಮೇಲೆ ಏನೇ ಮಾಡಿದ್ರು ಫ್ರೀ ಆಗಲ್ವಲ್ಲ.
ಅಮ್ಮ ಈ ಉಂಗ್ರಾನ ಹುಡುಗನ ಬಲಗೈ ಉಂಗ್ರದ ಬೆರಳಿಗೆ ಹಾಕಮ್ಮ. ಅದಕ್ಕೆ ನೀವು ಕೂಡನಾ? ಏನಕ್ಕೆ ಲೇಟು? ಸಿಕ್ಕಿದ್ದ ಚಾನ್ಸು, ಹಾಕಿ ರಿಂಗು. ತಗೊಳಪ್ಪ, ಹಾರ ಬದಲಾಯಿಸ್ಕೊಳ್ಳಿ. ಹಂಸ ಮೇಡಮ್, ಊಟ ರೆಡಿ ಆಗಿದೆ. ಅದನ್ನ ನನಗೆ ಯಾಕೆ ಹೇಳ್ತಾ ಇದ್ಯಾ? ಹೋಗ್ಬಿಟ್ಟು ಬೇರೆ ಎಲ್ಲಾರ್ಗೂ ಹೇಳು. ಅಂದ್ರೆ ಆಗ್ಲೇ ಶುಗರ್ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಕಷ್ಟ ಆಗತ್ತೆ ಅಂತ ಹೇಳಿದ್ರಲ್ವಾ, ನಿಮಗ್ ಶುಗರ್ ಇರ್ಬೋದೇನೋ ಅಂತ ನಿಮಗೆ ಹೇಳಿದೆ. ನನಗೆ ಶುಗರ್ ಇಲ್ಲ, ಹೋಗಿ ಬೇರೆ ಅವ್ರಿಗೆ ಹೇಳು. ಗೆಟ್ ಔಟ್. ಶುಗರ್ ಇಲ್ಲ, ಆದ್ರೆ ಪೊಗರಿದೆ. ಊಟ ರೆಡಿ ಆಗಿದೆ ಅಕ್ಕ. ಊಟ ಎಲ್ಲ ರೆಡಿ ಇದೆಯಂತೆ. ಓ, ಶುಗರ್ ಪೇಷಂಟ್ಸ್ ಎಲ್ಲ ಫಸ್ಟ್ ಲೈನ್ ಅಲ್ಲಿ ತಿನ್ನಿ, ಸೆಕೆಂಡ್ ಲೈನ್ ಅಲ್ಲಿ ನಾವೆಲ್ಲ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಅದಕ್ಕೆ ಬನ್ನಿ. ಸ್ಮೈಲಿ, ಬಾಯ್ಲಿ ವಾ. ಸ್ಮೈಲಿ, ಅಲ್ಲಿ ಊಟ ರೆಡಿ ಆಗಿದ್ಯಂತೆ. ಹಾಗಿರ್ಲಿ ಆಂಟಿ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ನೀನೇನ್ ಪ್ಲಾನ್ ಮಾಡಿದ್ಯಾ? ಆಂಟಿ, ಇನ್ನ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಅರ್ಥ ಆಗುತ್ತೆ. ಪ್ಲೀಸ್ ವೇಟ್ ಅಂಡ್ ಸಿ. ಅಲ್ಲೆಲ್ಲರೂ ಊಟ ಮುಗಿಸಿದ್ರೆ ಇವರು ಗಂಟು ಮುಟ್ಟೆ ಕಟ್ಕೊಂಡು ದುಡ್ಡು ತಗೊಂಡು ಹೊರಟೋಗ್ತಾರೆ. ಈ ಸ್ಮೈಲಿ ನೋಡಿದ್ರೆ ವೇಟ್ ಅಂಡ್ ಸಿ ಅಂತ ಇದ್ದಾಳೆ. ಏನ್ ಪ್ಲಾನ್ ಮಾಡಿದಾಳೋ ಏನೋ. ಆಂಟಿ, ಈ ಪಾಯಸ ತಗೊಳ್ಳಿ. ಪಾಯಸನ ನಂಗೆ ಬೇಡಮ್ಮ. ಆಂಟಿ, ನಿಮ್ಮಿಬ್ರಿಗಂತಾನೆ ಸ್ಪೆಷಲ್ ಆಗಿ ತಂದಿದ್ದೀನಿ, ತಗೊಳ್ಳಿ. ಆದ್ರೆ ನಾನು ಡಯಾಬಿಟಿಕ್ ಪೇಷಂಟ್ ಅಲ್ವಾಮ್ಮ, ಈ ಸ್ವೀಟ್ ಇರೋ ಪದಾರ್ಥಗಳನ್ನ ತಿನ್ನಬಾರ್ದು. ಆಂಟಿ, ಖುಷಿಯಾಗಿರ್ಬೇಕಾದ್ರೆ ಬಾಯಿ ಸಿಹಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೀವ್ ಆನಂದ್ ಎಂಗೇಜ್ಮೆಂಟ್ ಫಿಕ್ಸ್ ಆದ್ಮೇಲಿಂದ ಸಂತೋಷವಾಗಿದ್ದೀರಾ ಇಲ್ವಾ ಹೇಳಿ? ಹೌದಮ್ಮ, ತುಂಬಾನೇ ಸಂತೋಷವಾಗಿದ್ದೀನಿ. ನಾನು ಕೂಡ ಆನಂದ್ ಜೊತೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆದ್ಮೇಲಿಂದ ತುಂಬಾ ಖುಷಿಯಾಗಿದ್ದೀನಿ. ಈ ಖುಷಿಲಿ ಸ್ವಲ್ಪ ತಿಂದ್ರೆ ಏನೂ ಆಗ್ಬಿಡಲ್ಲ. ತಗೊಳ್ಳಿ. ಅಯ್ಯೋ, ತಗೊಳ್ಳಿ ಆಂಟಿ, ತಿನ್ನಿ. ಸರಿ, ನೀನ್ ಇಷ್ಟೇ ಹೇಳ್ತಿದ್ಯಲ್ಲ, ಕೊಡು.
ತಿಂತೀನಲ್ವಾ ಅಮ್ಮ? ಅದು ನಾನು ಆನಂದ್ ಜೊತೆ ತಿಂತೀನಿ ಆಂಟಿ. ಚೆನ್ನಾಗಿದೆಯಮ್ಮ. ಚೆನ್ನಾಗಿದೆ. ಹಾ, ತಿನ್ನಿ. ಅಮ್ಮ, ಏನೇ ಪಾಯಸ ಯಾಕೆ ಕಿತ್ಕೊಂಡೆ? ಬೇಡ ಅಮ್ಮ. ಯಾಕೆ ಬೇಡ ಅಂತಿದ್ಯಾ? ಹೇಳದನ್ನ ಕೇಳಿಸ್ಕೊ. ನನ್ಗೇನ್ ಶುಗರ್ ಇಲ್ವೇ? ತಿನ್ಬೇಡ ಅಂದ್ರೆ ತಿನ್ಬೇಡ, ಓಕೆನಾ? ಸ್ಮೈಲಿ, ನಿನ್ ಹತ್ರ ಒಂದ್ ನಿಮಿಷ ಮಾತಾಡ್ಬೇಕು. ನನ್ ಜೊತೆ ಬಾ. ಓಕೆ. ಬಾ. ಎಲ್ಲಿಗೆ? ಸ್ಮೈಲಿ, ಅಷ್ಟಕ್ಕೂ ಏನ್ ನಿನ್ ಪ್ಲಾನ್? ಸ್ವಲ್ಪ ಹೊತ್ತಾಗ್ಲಿ ಆಂಟಿ, ನಿಮಗೆ ಅರ್ಥ ಆಗುತ್ತೆ. ಹೇಳ್ತೀಯಾ ಇಲ್ವಾ? ಅವಾಗ ನೋಡಿದ್ರೆ ನಮ್ಮಣ್ಣ ಅದಕ್ಕೆ ಇಬ್ರಿಗೂ ಪಾಯಸನ ಕುಡ್ಸಿದ್ಯಾ. ಇವಾಗ ನೋಡಿದ್ರೆ ನಿಮ್ಮಮ್ಮ ಆ ಪಾಯಸನ ಕುಡಿಯೋದಕ್ಕೆ ಹೊರಟಿದ್ರೆ ಬೇಡ ಅಂತ ತಡೆದಿದ್ಯಾ. ಹೇಳು, ಏನ್ ಕಲ್ಸಿದ್ದೆ ಆ ಪಾಯಸದಲ್ಲಿ? ರ್ಯಾಟ್ ಪಾಯ್ಸನ್, ಇಲಿ ಪಾಷಾಣ ಹಾಕಿದ್ದೀನಿ. ಎಲ್ಲಿ ಪಾಷಾಣನ? ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನ್ ಮಾಡಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಏನೂ ಆಗಲ್ಲ ಆಂಟಿ, ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ. ವಾಂತಿ, ಸುಸ್ತು ಜಾಸ್ತಿ ಅಂದ್ರೆ ಹಾಸ್ಪಿಟಲೈಸ್ ಆಗ್ಬೋದು ಅಷ್ಟೇ. ಈ ಥರ ಯಾವ್ದಾದ್ರೂ ಒಂದು ದೊಡ್ಡ ಅನಾಹುತ ಆದ್ರೇನೆ ನಮಗೆ ಅವಕಾಶ ಸಿಗೋದು ಆಂಟಿ. ಅದಕ್ಕೆ ಈ ಪ್ಲಾನ್ ಮಾಡಿದೆ. ಈ ಪಾಯಸ ಕುಡ್ದವರು ವಾಂತಿ ಮಾಡ್ಕೊಂಡು ಬಿದ್ದೋದ್ರೆ ಅದಾದ್ಮೇಲೆ ಅಡ್ಗೆ ಮಾಡಿರೋ ಸೀತಾರತ್ನ, ಅವ್ರನ್ನ ಕರ್ಸಿರೋ ಆ ಚೈತ್ರ, ಇಬ್ರು ಕೂಡ ಒಂದೇ ಸರಿ ನಮ್ ಕೈಯಲ್ಲಿ ಸಿಗಾಕೊಳ್ತಾರೆ. ನೆನ್ನೆವರೆಗೂ ಆ ಚೈತ್ರ ಅಂದ್ರೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದ ಆನಂದ್ ಕೂಡ ಈ ಇನ್ಸಿಡೆಂಟ್ ಆದ್ಮೇಲೆ ಆ ಚೈತ್ರ ಕತ್ತಿಡ್ದು ಆ ಚೈತ್ರನ ಹೊರಗೆ ಹಾಕ್ತಾರೆ. ಆದ್ರೆ ಆ ಪಾಯಸನ್ ಕುಡ್ದಿರುವಂತ ನಮ್ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಅವ್ರಿಗೆಲ್ಲ ಏನಾದ್ರೂ ಆದ್ರೆ? ಆಂಟಿ, ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬೋದು ಅಷ್ಟೇ, ಯಾರು ಸಾಯಲ್ಲ ಬಿಡಿ. ಏ, ಹೌ ಡೇರ್ ಯು! ಎಷ್ಟು ಧೈರ್ಯ ಇದ್ರೆ ನನ್ನ ಫ್ಯಾಮಿಲಿ ಬಗ್ಗೆ ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತೀಯಾ? ನಿನ್ನಿ ಕಿತ್ತೋದ್ ಪ್ಲಾನ್ ಇಂದ ನಮ್ಮ ಅಣ್ಣಂಗಾಗ್ಲಿ ಅತ್ತಿಗೆಗಾಗ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಆಂಟಿ, ಕೂಲ್ ಡೌನ್. ನೀವು ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡ್ತಿದ್ದೀರಾ. ಅಷ್ಟು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾರಿಗೂ ಏನೂ ಆಗಲ್ಲ. ಇವಾಗ ಕೋಪ ಮಾಡ್ಕೊಂಡಿರೋ ನೀವೇ ಆ ಚೈತ್ರನ ಮನೆಯಿಂದ ಹೊರಗೆ ಹಾಕಿದ್ಮೇಲೆ, ಹಾಗೆ ಆ ಸೀತಾರತ್ನನ ಅವಮಾನ ಮಾಡಿ ಅವಾಗ ಬಂದು ನನ್ನನ್ನ ಹಗ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಸ್ಮೈಲಿ ಅಂತ ಹೇಳ್ತೀರ. ಆಂಟಿ, ಒಂದ್ಸಲ ಯೋಚನೆ ಮಾಡಿ. ಜಸ್ಟ್ ವಾಂತಿ ಮತ್ತೆ ಸುಸ್ತು, ಜಾಸ್ತಿ ಅಂದ್ರೆ ಹಾಸ್ಪಿಟಲೈಸ್. ನಮ್ಮ ಹತ್ರ ದುಡ್ಡಿರೋ ಕಾರಣಕ್ಕೆ ಒಳ್ಳೆ ಹಾಸ್ಪಿಟಲಿಗೆ ಹೋದ್ರೆ ಒಂದ್ ದಿನದಲ್ಲೇ ಎಲ್ಲರೂ ನಾರ್ಮಲ್ ಆಗಿ ವಾಪಸ್ ಬರ್ತಾರೆ. ಆದ್ರೆ ನಮ್ಮಿಬ್ರು ಶತ್ರುಗಳ ಮೇಲೂ ಒಂದೇ ಸಲಿ ಸೇಡ್ ತೀರ್ಸ್ಕೊಳ್ಳೋ ಅವಕಾಶ ಸಿಗುತ್ತೆ. ಈ ಅವಕಾಶನ ಸರಿಯಾಗಿ ಯೂಟಿಲೈಸ್ ಮಾಡ್ಕೊಂಡ್ರೆ ನೀವ್ ಎಷ್ಟೋ ದಿನದಿಂದ ಸೇಡ್ ತೀರ್ಸ್ಕೊಳಕ್ ಆಗದೆ ಇರೋದು ಇವತ್ತು ತೀರ್ಸ್ಕೋಬಹುದು. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸುಮ್ಮನೆ ಹೊರಗೆ ಹೋಗಿ ಏನು ಗೊತ್ತಿಲ್ದಿರೋ ತರ ಇದ್ರೆ ಸಾಕು. ಆ ಪಾಯಸನ ಬಿಟ್ಟು ಮಿಕ್ಕಿರೋದು ಏನ್ ಬೇಕಾದ್ರೂ ತಿನ್ನಿ.
ಯಾವಾಗ ಪ್ಯಾನಿಕ್ ಸಿಚುವೇಶನ್ ಶುರು ಆಗುತ್ತೋ ಅವಾಗ ನೀವು ನಿಮ್ಮ ಆಕ್ಟಿಂಗ್ ನ ಶುರು ಮಾಡಿ ಏನ್ ಮಾಡ್ಬೇಕು ಅಂತಿದ್ರು ಅದನ್ನ ಮಾಡಿ. ಆಂಟಿ, ನನ್ನನ್ನ ನಂಬಿ, ಯಾರಿಗೂ ಏನೂ ಆಗೋದಿಲ್ಲ. ಎಲ್ಲಾನು ನಾನ್ ಮಾಡಿರೋ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ನೀವು ಬನ್ನಿ 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 ಬನ್ನಿ, ನಾನು ಹೇಳ್ತೀನಿ, ಬನ್ನಿ ಬನ್ನಿ ಆಂಟಿ. ಮೇಡಮ್, ಅಯ್ಯೋ ಮೇಡಮ್, ಅಯ್ಯೋ ಮೇಡಮ್ ಸರ್, ಮೇಡಮ್ ಸರ್ ಏನಾಯ್ತು ಮೇಡಮ್. ಸರ್? ಆನಂದ್ ಅವ್ರೆ, ಅರ್ಜೆಂಟಾಗಿ ಆಂಬ್ಯುಲೆನ್ಸ್ ಫೋನ್ ಮಾಡಿ ಕರೀರಿ. ಓಕೆ. ಹಲೋ ಆಂಬ್ಯುಲೆನ್ಸ್. ಮೇಡಮ್, ಏನಾಗ್ತಿದೆ ಮೇಡಮ್? ಮೇಡಮ್, ಏನಂದ್ರೆ ಸುಮತಿ, 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 ಅಯ್ಯೋ ಸುಮತಿ, ಏನಾಯ್ತು ಸುಮತಿ? ಏನಾಯ್ತು ಸುಮತಿ? ಅಯ್ಯೋಯ್ಯೋ ಸುಮತಿ, ಸುಮತಿ, ದೊಡ್ಡವನೇ ಚಿಕ್ಕವನೇ, ಸುಮತಿ, ಏನಾಯ್ತು? ಅದಕ್ಕೆ ಏನಾಯ್ತು ಮಾಮ್? ಅಮ್ಮ ಸುಮತಿ, ಸುಮತಿ, ಏನಾಯ್ತಮ್ಮ ಮಾಮ್, ನಿಂಗೆ? ಏನಾಯ್ತು ಮಾಮ್? ಸುಮತಿ, ಅಣ್ಣ, ಏನಾಯ್ತಮ್ಮ ಸುಮತಿ, ನಿಂಗೆ? ಅಣ್ಣ, ಸುಮತಿ, ಅಯ್ಯೋ, ಸುಮತಿ, ಏನಾಯ್ತು? ಏನಾಯ್ತು ಮಾಮ್, ನಿಂಗೆ? ಮಾಮ್, ಅದಕ್ಕೆ ಮಾತಾಡು ಸುಮತಿ. ಸುಮತಿ, ಅಣ್ಣ ಬಾಯ್ಲಿ. ಲೇಖ ಬೇಗ ಹೋಗಿ ನಿಮಿಷ ಅಣ್ಣನ ನೋಡ್ಕೊಂಡು ಕರ್ಕೊಂಡ್ ಬಾ. ಮಾತಾಡು ಅದ್ಕೆ? ಸುಮತಿ. ಅಯ್ಯೋ ಸುಮತಿ, ಏನಾಯ್ತೆ? ಅಣ್ಣ, ಹಿಂಗೇನಾಯ್ತು? ಡ್ಯಾಡ್, ಏನಾಯ್ತಣ್ಣ? ಡ್ಯಾಡ್, ಏನಾಯ್ತು? ಅಣ್ಣ, ಎದ್ದೇಳು. ಮೇಡಮ್ ಎದ್ದೇಳಿ ಮೇಡಮ್. ಮೇಡಮ್ ಅತ್ತೆ ಕೂಡ ಬಿದ್ದೋಗಿದ್ದಾರೆ. ಹೌದಾ? ಬಾಬಾ. ಸರ್, ಆಂಬ್ಯುಲೆನ್ಸ್ ಬರೋವರೆಗೂ ಹತ್ತಿರದಲ್ಲಿ ಇದ್ದು ನೋಡ್ಕೊಳ್ಳಿ. ಬೇಗ ಬಾ. ಡ್ಯಾಡ್, ಏನಾಯ್ತು? ಅಯ್ಯೋ ಚಿಕ್ಕವನೇ, ಮಾಮ್, ಮಾಮ್, ಎದ್ದೇಳು ಮಾಮ್. ಮಾಮ್, ಅಣ್ಣ, ಏನಾಯ್ತು? ನೋಡು, ಅಣ್ಣ. ಅಣ್ಣ, ನೋಡಿ, ವಿರಾಜ್, ಏನಾಯ್ತು? ಆಂಟಿ, ಇದು ನಿಮ್ ಟೈಮ್. ನಾನು ಹೇಳ್ದಂಗ್ ಮಾಡಿದ್ರೆ ಒಂದೇ ಸಲ ಆ ಚೈತ್ರ ಸೀತಾರತ್ನ ಇಬ್ರು ಮೇಲೂ ಸೇಡ್ ತೀರ್ಸ್ಕೊಳಂಗಾಗುತ್ತೆ. ಅಮ್ಮ, ಅಮ್ಮ, ಅಷ್ಟಕ್ಕೂ ಏನಾಯ್ತು ಇವ್ರಿಗೆಲ್ಲ? ಆನಂದ್, ಏನು ಇದೆಲ್ಲ? ಆ ಊಟ ತಿಂದಾಗಿಂದ ಎಲ್ಲರೂ ವಾಂತಿ ಮಾಡ್ಕೋತಾ ಇದಾರೆ, ತಲೆ ತಿರುಗಿ ಬೀಳ್ತಾ ಇದಾರೆ. ಪಾಪ ನಿಮ್ಮಪ್ಪ ಅಮ್ಮನ್ ನೋಡು. ಆನಂದ್ ಇರೋವರೆಗೂ ಆ ಚೈತ್ರನ್ನ ಸೀತಾರತ್ನನ್ನ ಏನು ಹೇಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಕೂಡ. ಏ ಆನಂದ್, ಅಣ್ಣ ಮೊದಲೇ ಡಯಾಬಿಟಿಕ್ ಪೇಷಂಟ್ ಕಣೋ. ಇವಾಗ್ಲೇ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡೋಣ. ಎತ್ಕೋ ಅವ್ರನ್ನ. ಅಯ್ಯೋ ಮಾವ, ಮಾವ, ಅದಕ್ಕೆ ಹುಷಾರು, ನಿಧಾನ. ಹೇಳಿ, ಏನ್ ಮಿಕ್ಸ್ ಮಾಡಿದ್ರಿ ಊಟದಲ್ಲಿ? ಮೇಡಮ್, ನಮ್ಗೇನು ಗೊತ್ತಿಲ್ಲ, ನಾವೇನು ಬೆರೆಸಿಲ್ಲ. ಏನು ಬೆರೆಸ್ತೆ ಹೋಗಿದ್ರೆ ಎಲ್ಲರಿಗೂ ಯಾಕೆ ವಾಂತಿ ಆಗ್ತಾ ಇತ್ತು, ತಲೆ ಸುತ್ತಿ ಯಾಕೆ ಬರ್ತಾ ಇತ್ತು? ಇದೆಲ್ಲ ಎಲ್ಲರೂ ಊಟ ಮಾಡಿದ್ಮೇಲೆನೆ ಆಗ್ತಾ ಇರೋದು. ಇದೆಲ್ಲ ನಿಮ್ ಕೇಟರಿಂಗ್ ಇಂದನೇ ಆಗಿರೋದು. ಇದಕ್ಕೆ ಕಾರಣ ನೀವೇ. ಇಷ್ಟು ಜನರ ಅನಾರೋಗ್ಯಕ್ಕೆ ಕಾರಣ ನೀವೇ. ಹೇಳಿ, ಏನ್ ಬೆರೆಸಿದ್ರಿ ಊಟದಲ್ಲಿ? ಇಂಥ ಚಿಕ್ಕ ಚಿಕ್ಕ ಕೇಟರಿಂಗ್ ಅವ್ರಿಗೆ ಕೆಲಸ ಕೊಟ್ರೆ ಇದೇ ತರ ಆಗೋದು.